ಸ್ನೇಹಿತರೆ, ಪ್ರೀತಿ ಅನ್ನೋದು ಎರಡು ಮನಸ್ಸುಗಳು ಕೂಡಿದಾಗ ಆಗೋದು ಮಾತ್ರ. ಆದ್ರೆ ಇಲ್ಲಿ ಒನ್ ಸೈಡ್ ಲವ್ ಸ್ಟೋರಿ, ಪಾಗಲ್ ಪ್ರೇಮಿಯ ಕಥೆಯನ್ನ ಕೇಳಿ ಇಲ್ಲ ಅನ್ನುವಂತಹ ಪದ ಒಬ್ಬ ಯುವತಿಯ ಜೀವವನ್ನೇ ತೆಗೆದು ಬಿಟ್ಟಿದೆ ಈಗ. ಹೌದು, ಈ ಕೇಸ್ನ ನಾವು ಸ್ಟಡಿ ಮಾಡಿದಾಗ ಒನ್ ಸೈಡ್ ಲವ್ ಸ್ಟೋರಿ ಅಂತ ಗೊತ್ತಾಯ್ತು. ಮತ್ತು ಅಂತಹ ಒಂದು ಮನಸ್ಥಿತಿ ಆದ್ರೂ ಹೇಗ್ ಬಂತು ಆತನಿಗೆ? ಆತನ ಹೆಸರು ಚೇತನ್, ಇನ್ನು ಮೃತಪಟ್ಟಂತಹ ಯುವತಿ ಹೆಸರ ಲಾವಣ್ಯ. ಆ ಚೇತನ್ಗೆ ಅಂತಹ ಒಂದು ಮನಸ್ಥಿತಿ ಬರಲಿಕ್ಕೆ ಕಾರಣವೇನಾಯ್ತು? ಇಲ್ಲ ಅನ್ನುವಂತಹ ಪದ ಆಕೆಯ ಜೀವವನ್ನೇ ತೆಗೆದು ಬಿಡ್ತಾ. ಅಷ್ಟಕ್ಕೂ ಆಗಿರೋದಾದ್ರೂ ಏನು, ಎಲ್ಲ ವಿಷಯವನ್ನ ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ನಾವು ಈ ಕೇಸ್ನ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಸ್ವಲ್ಪ ಹಿನ್ನೆಲೆಯನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಲಾವಣ್ಯ ಎನ್ನುವಂತಹ ಯುವಕಿ, ಈ ಘಟನೆ ನಡೆದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳ ಎನ್ನುವಂತಹ ತಾಲೂಕಿನ KSRTC ಬಸ್ ನಿಲ್ದಾಣವೊಂದರಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಸಂಜೆ 5:30ಕ್ಕೆ 5:60 ಒಳಗಾಗಿ ನಡೆದಿರ್ತಕ್ಕಂತಹ ಈ ಒಂದು ಘಟನೆ. ಲಾವಣ್ಯಾಳ ತಂದೆ ಹೆಸರು ಬಾಳಪ್ಪ ಗೌಡ ಅಂತ. ಸೊ ಇವರಿಗೆ 3 ಜನ ಹೆಣ್ಣು ಮಕ್ಕಳು. ಸೊ ಅದರಲ್ಲಿ ಈ ಲಾವಣ್ಯನೇ ಕೊನೆಯ ಮಗಳು, ಒಂಥರ ಪ್ರೀತಿಯ ಮಗಳು ಅಂತ ಹೇಳಬಹುದು, ಕೊನೆಯ ಮಗಳಂತ ಬಳಿಕ. ಸೊ ಹೀಗಾಗಿ ತುಂಬಾ ಪ್ರೀತಿಯಿಂದ ಅಕ್ಕರೆಯಿಂದ ಬೆಳೆಸಿರ್ತಾರೆ. ಈಕೆ ಕೆಲವೊಂದಿಷ್ಟು ತಿಂಗಳ ಹಿಂದೆ, 8ರಿಂದ 9 ತಿಂಗಳಿನ ಹಿಂದೆ ನರ್ಸರಿಂಗ್ ಹೋಮ್ ನಲ್ಲಿ ಕೆಲಸವನ್ನ ಮಾಡಿ ಬರ್ತಿರ್ತಾಳೆ. ಪ್ರತಿನಿತ್ಯ ಹೋಗೋದು ಬರೋದು ಇದು ರೂಟಿಂಗ್ ಕೂತಿರತ್ತೆ. ಸೊ ಇನ್ನು ಈಕೆಯ ವಯಸ್ಸು 21 ವಯಸ್ಸಿನ ಆಸುಪಾಸು. ಇನ್ನು ಬಾಳಿ ಬದುಕಬೇಕಾದಂತಹ ಯುವತಿ. ದಿಢೀರನ ಈ ರೀತಿ ಘಟನೆ ನಡೆಯುತ್ತೆ. ಕನಸು ಮನಸ್ಸಿನಲ್ಲಿ ಕೂಡ ಅನ್ಕೊಂಡಿರಲಿಲ್ಲ ಆಕೆ. ಹಾಗಾದ್ರೆ ಈ ಚೈತನ್ ಯಾರು? ಸೊ ಇವನು ಕೂಡ ಆ ಲಾವಣ್ಯಾಳ ದೂರಿನ ಸಂಬಂಧಿ ಅಂತೆ. ಸೊ ಬಹಳ ದಿನದಿಂದನೂ ಕೂಡ ಪ್ರೀತಿ ಮಾಡ್ಲಿಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಂತೆ. ಈತ ಬೆಳ್ತಂಗಡಿಯ ನಿವಾಸಿ ಆಗಿದ್ದ. ಸೊ ಈಕೆಗೆ ದಿನೇ ದಿನೇ ಪ್ರೀತಿಸುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಂತೆ. ಆದ್ರೆ ಲಾವಣ್ಯಕ್ಕೆ ಈ ಚೈತನ್ನ ಪ್ರೀತಿಸೋಕೆ ಮನಸ್ಸು ಇರ್ಲಿಲ್ಲ. ಆತನ ಮೇಲೆ ಯಾವುದೇ ರೀತಿಯ ಆ ರೀತಿ ಭಾವನೆಗಳು ಇರ್ಲಿಲ್ಲವಂತೆ. ಸೊ ಆದ್ರೂ ಸಹಿತ ದಿನೇ ದಿನೇ ನನ್ನನ್ನ ಪ್ರೀತಿಸು ಅನ್ನುವಂತಹ ರೀತಿಯಲ್ಲಿ ಕಿರುಕುಳ ಕೊಡ್ತಾ ಇದ್ದಂತೆ. ಇದು ಹೋಗ್ತಾ ಹೋಗ್ತಾ ಆತನ ಪ್ರೀತಿ ಆಗ್ತಾ ಇಲ್ಲ, ಹುಚ್ಚುತನ ಆಗ್ಲಿಕ್ಕೆ ಅಂದ್ರೆ ಈಗ ಹುಚ್ಚುತನಕ್ಕೆ ತಿರುಗತ್ತಲ್ಲ, ಅತಿಯಾದ ಪ್ರೀತಿ ವಿಷಕ್ಕೆ ಸಮಾನ ಅಂತ ನಾವು ಕರಿತೀವಿ. ಆ ರೀತಿ ಈತನ ಪ್ರೀತಿ ಹುಚ್ಚುತನಕ್ಕೆ ತಿರುಗ್ಲಿಕ್ಕೆ ಪ್ರಾರಂಭವಾಯಿತು. ಈಕೆ ನನಗೆ ಸಿಗ್ಲಿಲ್ಲ ಅಂದ್ರೆ ಇನ್ಯಾರಿಗೂ ಕೂಡ ಸಿಗಬಾರದು ಅನ್ನುವಂತಹ ರೀತಿಯಲ್ಲಿ ಆತನ ಮನಸ್ಥಿತಿ ಚೇಂಜ್ ಆಗತ್ತೆ, ಬದಲಾವಣೆ ಆಗತ್ತೆ. ಈ ಘಟನೆ ನಡೆದ ಒಂದು ದಿನ ಏನಾಯ್ತು ಗೊತ್ತಾ? ಗುರುವಾರ ಸಂಜೆ 5:30 ಗಂಟೆ ಆಗಿತ್ತಂತೆ. ಆ ಸಮಯದಲ್ಲಿ ದಿನನಿತ್ಯ ಹೇಗೆ ಆಸ್ಪತ್ರೆಗೆ ಹೋಗೋದು, ಮನೆಗೆ ಬರೋದು, ಆ ಕಲ್ಲಡ್ಕದ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ಳು. ಸುಮಾರು 8-9 ತಿಂಗಳಾಗಿತ್ತು. ಅದೇ ರೀತಿ ದಿನದ ರೊಟೇಷನ್ ಹಾಗೆ ಅದೇ ದಿನ, ಆ ದಿನನೂ ಕೂಡ ಬೇಗನೆ ಮನೆಗೆ ಹೋಗಬೇಕಂತ ಸುಮಾರು 5:30ಕ್ಕೆ ಬಸ್, 5:30ರಿಂದ 6 ಗಂಟೆಯವರೆಗೆ ಆಸುಪಾಸಿನ ಒಂದು ಬಸ್ ಬರುತ್ತಂತೆ. ಆ ಸಂದರ್ಭದಲ್ಲಿ ಅಲ್ಲಿ ಬಂದು ನಿಂತಿದ್ರು. ಅದೆಲ್ಲವೂ ಕೂಡ ಈ ಚೈತನ್ ಕೂಡ ಗಮನಿಸಿರ್ತಾನೆ. ದಿನೇನಿದೆ ಅದೇ ಗಂಟೆಗೆ ಬಸ್ ಬರುತ್ತೆ, ಅದೇ ಗಂಟೆಗೆ ಆಕೆ ಮನೆಗೆ ಹೋಗ್ತಾಳೆ, ಇದೆಲ್ಲವೂ ಕೂಡ ಗಮನಿಸಿದ್ದ. ಆಕೆಯೂ ಕೂಡ ಮನೆಗೆ ಹೋಗ್ಬೇಕಂತ ಬಸ್ಗಾಗಿ ವೇಟ್ ಮಾಡ್ತಾ ಇದ್ರು KSRTC ಬಸ್ ನಿಲ್ದಾಣದಲ್ಲಿ. ಆದ್ರೆ ಪಾಪ ಆಕೆಗೆ ಏನ್ ಗೊತ್ತು, ಈ ಚೈತನ್ ಯಮನ ರೂಪದಲ್ಲಿ ಕಾದಿದ್ದನಂತೆ. ಮನೆಗೆ ಹೋಗುವ ಬದಲು ಈಕೆ ಸ್ಮಶಾನಕ್ಕೆ ಹೋಗುವಂತಾಯ್ತು. ಸ್ನೇಹಿತರೆ, ಪಾಪ ಅನ್ಸತ್ತೆ, ಇನ್ನು ಬಾಳಿ ಬದುಕಬೇಕಾದಂತಹ ಯುವತಿ ಆ ಸಂಜೆ ಮನೆಗೆ ಹೋಗಬೇಕಂತ ಬಂದು ನಿಂತಿರ್ತಾಳೆ. ದಿನನಿತ್ಯ ಹೋಗುವುದು ಬರೋದು ಇದೆಲ್ಲ ಚಲನವಲನಗಳನ್ನ ಈ ಚೈತನ್ ಗಮನಿಸಿರ್ತಾನೆ. ಸೂಕ್ಷ್ಮವಾಗಿ ಅವನು ಎಲ್ಲರಿಗೂ ಕೂಡ ಈಕೆಯ ಬಗ್ಗೆ ಗೊತ್ತಿರುತ್ತೆ. ಯಾವ ಸಮಯಕ್ಕೆ ಎಲ್ಲಿ ಹೋಗ್ತಾಳೆ, ಯಾವ ಸಮಯಕ್ಕೆ ಎಲ್ಲಿ ಬರ್ತಾಳೆ ಅನ್ನುವಂಥದ್ದೆಲ್ಲವೂ ಕೂಡ ದಿನನಿತ್ಯ ಗಮನಿಸಿರ್ತಾನೆ. ಆ ಸಂದರ್ಭದಲ್ಲಿ ಬಸ್ ಕೂಡ ಬಂದು ತಲುಪತ್ತೆ. ಆ ಸಮಯದಲ್ಲಿ ಈ ಲಾವಣ್ಯ ಬಸ್ ನಲ್ಲಿ ಕೂಡ ಕುಂತ್ಕೊಳ್ತಾಳೆ. ಈ ಚೈತನ್ ಕೂಡ ಆಕೆಯನ್ನ ಹಿಂಬಾಲಿಸಿ ಬಸ್ ನಲ್ಲಿ ಹೋಗಿ ಕುಂತ್ಕೊಳ್ತಾನೆ. ಆಕೆಯ ಪಕ್ಕದಲ್ಲಿ ಮತ್ತೆ ಪ್ರೀತಿ ಮಾಡುವಂತೆ ಒತ್ತಾಯಿಸ್ತಾ ಇರ್ತಾನೆ. ಸೊ ಆಕೆ ಏನ್ ಮಾಡ್ತಾಳೆ, ತನ್ನ ಅಕ್ಕನಿಗೆ ಕಾಲ್ ಮಾಡ್ತಾಳೆ. ಈ ರೀತಿ ನನಗೆ ಕಿರುಕುಳ ಕೊಡ್ತಾ ಇದ್ದಾನೆ ಎನ್ನುವಂತ ರೀತಿಯಲ್ಲಿ, ಭಯದ ವಾತಾವರಣ ರೀತಿಯಲ್ಲಿ ಮಾತನಾಡ್ತಾಳೆ. ಸೊ ಇನ್ನು ಆಕೆಯ ಅಕ್ಕ ತನ್ನ ಗಂಡನಿಗೆ, ಅಂದ್ರೆ ಲಾವಣ್ಯನ ಭಾವನಿಗೆ ಆಕೆಯ ಅಕ್ಕ ಕರೆ ಮಾಡಿ ಕಾಲ್ ಮಾಡಿ ಹೇಳ್ತಾಳೆ, ಈ ರೀತಿ ಘಟನೆ ನಡೆದಿದೆ. ಸೊ ಕಾಲ್ ಮಾಡ್ತಿದ್ದಾಳೆ, ಯಾವನು ಭಯ ಪಡಿಸ್ತಾ ಇದ್ದಾನೆ, ಸ್ವಲ್ಪ ಅಲ್ಲಿ ಯಾರಾದ್ರೂ ಇದ್ರೆ ಕಳಿಸಿ ಅಂತ ಹೇಳಿದಾಗ, ಸೊ ಲಾವಣ್ಯನ ಭಾವ ತನ್ನ ಸ್ನೇಹಿತರಿಗೆ ಕರೆ ಮಾಡಿ ಹೇಳ್ತಾನೆ. ಅಲ್ಲಿಗೂ ಕೂಡ ಅವರ ಸ್ನೇಹಿತರಿದ್ರಂತೆ.
ಹೀಗಾಗಿ ಕಾಂಟ್ಯಾಕ್ಟ್ ಇತ್ತು. ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಪ್ಪ, ಅಲ್ಲಿ ಯಾರೋ ಟಾರ್ಚರ್ ಕೊಡ್ತಿದ್ದಾರೆ ಅಂತ ನೋಡಪ್ಪ ಅಂತ ಹೇಳಿದಾಗ, ಸೊ ಇನ್ನು ಸ್ನೇಹಿತರು ಇನ್ನೇನು ಹೋಗೋದಕ್ಕೆ ಒಂದು 10 ನಿಮಿಷ ಇರಬಹುದು. ಅಷ್ಟರಲ್ಲಿ ಈ ಎಲ್ಲ ಘಟನೆ ನಡೆಯುತ್ತೆ. ಲಾವಣ್ಯ ಬಸ್ನಿಂದ ಹೆದರಿ ಕೆಳಗೆ ಇಳಿದು ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಸೊ ಈತ ಹಿಂಬಾಲಿಸ್ತಾ ನೀವು CCTVs ಗಳಲ್ಲಿ ಗಮನಿಸಿರಬಹುದು. ಸೊ ನಾವು ಕೂಡ ಸೂಕ್ಷ್ಮವಾಗಿ ಈ ಕೇಸ್ನ ಬಗ್ಗೆ ಸ್ಟಡಿ ಮಾಡಿದಾಗ ಪ್ರತಿಯೊಂದು CCTVs ಫೋಟೋಸ್ಗಳಲ್ಲಿ ಆ ಚೈತನ್ಯ ಬೆಗಲಿಗೆ ಒಂದು ಬ್ಯಾಗ್ ಇತ್ತು. ಆ ಬ್ಯಾಗ್ ನಲ್ಲಿ ಉದ್ದನೆಯ ಲಾಂಗ್ ಮಚ್ ಅಂತ ಕರಿತೀವಿ, ಆ ಒಂದು ಮಚ್ ಇತ್ತು. ಸೊ ಆತ ಒಂದು ತಲೆಗೆ ಹೊಡಿತಾನೆ ಮೊದಲಿಗೆ ಲಾವಣ್ಯಗೆ. ತಲೆಗೆ ಹೊಡೆದಾಗ ಆಕೆ ಕೆಳಗಡೆ ಬೀಳ್ತಾಳೆ. ಕೆಳಗಡೆ ಬಿದ್ದಿದ್ದು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದರಷ್ಟರಲ್ಲಿ ಅಲ್ಲಿರ್ತಕ್ಕಂತಹ ಎಲ್ಲ ಜನ ಸ್ತಬ್ಧ, ಶಾಕ್ ಆಗ್ಬಿಡ್ತಾರೆ. ಸಂಜೆಯ ಸಮಯ, ಅಷ್ಟೊಂದು ಜನ ಏನೋ ಇರ್ಲಿಲ್ಲ ಬಸ್ ನಿಲ್ದಾಣದಲ್ಲಿ. ಆದ್ರೆ ಇರ್ತಕ್ಕಂತಹ ಜನ ತುಂಬಾನೇ ಬೆಚ್ಚಿ ಬೀಳ್ತಾರೆ. ಮತ್ತು ಬಸ್ನಲ್ಲಿ ಕುಂತವರು ಕೂಡ ಒಂದು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರು. ಅದನ್ನು ಕೂಡ ನಾವು CCTV ನೋಡಿದಾಗ ಅಥವಾ ವಿಡಿಯೋಗಳನ್ನ ನಾವು ಗಮನಿಸಿದಾಗ ಬಸ್ನಲ್ಲಿ ಕುಂತ್ಕೊಂಡು ವಿಡಿಯೋ ಮಾಡಿರೋದು ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ಆದ್ರೆ ಆ ಲಾವಣ್ಯ ಕೆಳಗಡೆ ಬಿದ್ದ ತಕ್ಷಣ ಆ ಹೊಡೆದಿರೋ ಏಟಿದೆ ಇಲ್ಲ, ಅದನ್ನ ನೋಡಿದ್ರೆ ನಮಗೆ ಅರ್ಕೊಳಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ನೋವಾಗತ್ತೆ. ಸೊ ಅದನ್ನ ನಿಮಗೆ ತೋರಿಸ್ಬೇಕಾ ಬೇಡ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ರೂ ಸಹಿತ ಕೆಲವೊಂದಿಷ್ಟು ಕ್ಲಿಪ್ಗಳನ್ನ ನಿಮಗೆ ತೋರಿಸಿರ್ತೀನಿ. ಆ ರೀತಿ ಹೊಡೆದ್ರು. ಸೊ ಆತ ಏನ್ ಮಾಡ್ತಾನೆ, ಹೊಡೆದ ತಕ್ಷಣ ಆ ಲಾಂಗ್ ಇದೆಯಲ್ಲ ಅಲ್ಲೇ ಬಿಟ್ಬಿಟ್ಟು ಓಡ್ ಹೋಗ್ತಾನೆ. ಸೊ ದೊಡ್ಡ ಹೆದ್ದಾರಿ ಇರುತ್ತೆ ಮತ್ತು ಮೊದಲೇ ಕಾರ್ ಕೂಡ ಅಲ್ಲಿ ನಿಂತಿರತ್ತೆ. ಸೊ ರೆಡಿ ಮಾಡಿ ಇಟ್ಟಿರ್ತಾನೆ, ಈ ರೀತಿ ಮಾಡ್ಬೇಕು, ಈ ರೀತಿ ನಾವು ಪರಾರಿ ಆಗ್ಬೇಕು ಅಂತ ಕಾರ್ ಕೂಡ ರೆಡಿ ಇಟ್ಕೊಂತಿರ್ತಾನೆ. ದಿಢೀರನೆ ಎಸ್ಕೇಪ್ ಕೂಡ ಆಗ್ಬಿಡ್ತಾನೆ. ಅಷ್ಟರಲ್ಲಿ ಲಾವಣ್ಯ ಪೂರ್ತಿಯಾಗಿ ರಕ್ತದ ಮಡಿಲಿನಲ್ಲಿ ಜೀವವನ್ನ ಬಿಡುವಂತಹ ಹಂತಕ್ಕೆ ಬಂದು ಮುಟ್ಟಿರ್ತಾಳೆ. ಪಾಪ ಅಲ್ಲಿರ್ತಕ್ಕಂತಹ ಎಲ್ಲ ನೆರೆಹೊರೆಯವರು ಬೇಗನೆ ಪೊಲೀಸರಿಗೆ ಕಾಲ್ ಮಾಡಿ ಈ ರೀತಿ ಆಗಿದೆ ಅಂತ ಆಂಬುಲೆನ್ಸ್ ಗಳನ್ನ ಕಳುಹಿಸಿ, ಸೊ ಪೊಲೀಸರು ಬಂದು ತನಿಖೆ ಮಾಡಿ ಅದ್ರ ಬಗ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಂದ್ರೆ ಎಲ್ಲ ನೋಡ್ತಾರಲ್ವಾ, ಆ ರೀತಿ ಒಂದು ಪರೀಕ್ಷೆ ಮಾಡಿಕೊಂಡು ಅದನ್ನ ಒಂದು ಆಂಬುಲೆನ್ಸ್ ನ ಮುಖಾಂತರ ಆಸ್ಪತ್ರೆಗೆ ಕಳಿಸ್ತಾರೆ. ಆದ್ರೆ ಅಷ್ಟರಲ್ಲಿ ಪ್ರಾಣ ಪಕ್ಷಿ ಹಾರೋಗಿರುತ್ತೆ. ಚಿಕಿತ್ಸೆ ಫಲಕಾರಿ ಆಗದೆ ಲಾವಣ್ಯ ಜೀವವನ್ನ ಕಳ್ಕೊಂಡ್ ಬಿಟ್ಟಿರ್ತಾಳೆ. ಸ್ನೇಹಿತರೆ, ಇಂತಹ ಕೇಸ್ಗಳು ಮೇಲಿಂದ ಮೇಲೆ ಆಗ್ತಾನೆ ಇದ್ದಾವೆ. ಸೊ ಚೈತನ್ಯ ಏನೋ ಸಿಕ್ಕಿದ್ದಾನೆ, ಆತನಿಗೆ ಈಗ ಎನ್ಕ್ವೈರಿ ಕೂಡ ನಡೀತಾ ಇದೆ. ಬಲವಂತವಾಗಿ ಪ್ರೀತಿ ಮಾಡ್ಲಿಕ್ಕೆ ಒತ್ತಾಯ ಮಾಡೋದು ಇದೆಲ್ಲವೂ ಕೂಡ ಸರಿ ಅನ್ಸುತ್ತಾ? ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪಾಪ ಆ ಯುವತಿಯ ಜೀವವನ್ನೇ ತೆಗೆದು ಬಿಟ್ಟಿದ್ದಾನೆ ಆ ಪಾಪಿ. ಇನ್ನು ಈ ಕೇಸ್ ಕೂಡ ರನ್ನಿಂಗ್ ನಲ್ಲಿದೆ, ಇನ್ನೂ ಕೂಡ ಮಾಹಿತಿ ಬರೋದು ಬಾಕಿ ಇದೆ. ಸದ್ಯಕ್ಕೆ ಇಷ್ಟು ಮಾಹಿತಿ ಮಾತ್ರ ಇತ್ತು. ಇದು ಎರಡು ಮನಸ್ಸುಗಳು ಕೂಡಿದಾಗ ಮಾತ್ರ ಪ್ರೀತಿ ಅನ್ನಲಿಕ್ಕೆ ಸಾಧ್ಯ. ಒನ್ ಸೈಡ್ ಲವ್ ಕೆಲವೇ ದಿನಗಳಿಂದ ಆತ ಕಿರುಕುಳ ಕೊಡ್ತಾ ಇದ್ದ, ಪಾಪ ಬಾಳಿ ಬದುಕಬೇಕಾದಂತಹ ಲಾವಣ್ಯ ಯಾವುದೇ ಕಾರಣವಿಲ್ಲದೆ ಸಾವನ್ನಪ್ತಾಳೆ. ಸದ್ಯಕ್ಕೆ ಈ ಕೇಸ್ ನಿಮ್ ಮುಂದೆ ಇಟ್ಟಿದ್ದೀನಿ. ಆದ್ರೆ ಇದರ ಕುರಿತಾಗಿ ನಿಮ್ಮ ಅನಿಸಿಕೆಗಳು ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದರೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ನೋಟಿಫಿಕೇಶನ್ ಆಲ್ ಅಂತ ಒತ್ತಿ.